ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದ ಸೇರೋದು ಗ್ಯಾರಂಟಿ. ಈ ಬಡಾವಣೆಯ ಜನರಿಗೆ ಒಂದರ್ಥದಲ್ಲಿ ರಸ್ತೆನೇ ಇಲ್ಲ, ಒಂದರ್ಥದಲ್ಲಿ ಏನು ರಾಜಕಾಲುವೆನೇ ರಹದಾರಿ ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಏನು ರಾಜಕಾಲುವೆ ತಡೆಗೋಡೆ ಒಡೆದು ಹೋಗಿ ಹಲವಾರು ವರ್ಷಗಳಾಗಿದ್ದರೂ ಸಹ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಯಾರೂ ಸಹ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿನ ಜನ ನಿತ್ಯ ನರಕ ಅನುಭವಿಸಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಏನು ಹುಬ್ಬಳ್ಳಿಯ ತೊರವಿಹಕ್ಕಲ್ನ ದುಸ್ಥಿತಿ. ಈ ತೊರವಿಹಕ್ಕಲಿನಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಜನ ಏನು ಫೇಸ್ ಮಾಡ್ತಾಯಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನು ತೊರವಿಹಕ್ಕಲು ಅಂದ ಕೂಡಲೇ ಇದು ಹುಬ್ಬಳ್ಳಿ ಧಾರವಾಡ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯ 45ನೇ ವಾರ್ಡ್ನಲ್ಲಿ ಬರುವಂತಹ ಪ್ರದೇಶವಾಗಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರುವಂತಹ ಈ ಪ್ರದೇಶ ನಾನಾ ಸಂಕಷ್ಟಗಳಿಗೆ ಗುರಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯವಾಗಿ ಮಹಾನಗರ ಅಂದ ಕೂಡಲೇ ಬಹಳಷ್ಟು ಜನ ಏನೋ ಒಂದು ಖುಷಿ ಪಡ್ತಾರೆ, ಜೊತೆಗೆ ಏನೋ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ ಅನ್ನೋ ಒಂದು ಕಲ್ಪನೆಯೇ ಬರುತ್ತೆ. ಆದರೆ ಇಲ್ಲಿ ನೋಡೋಂಥ ಸಂದರ್ಭದಲ್ಲಿ ಮಹಾನಗರದಲ್ಲೂ ಸಹ ಈ ರೀತಿಯ ಒಂದು ದುಸ್ಥಿತಿ ಇದೆ ಅನ್ನೋದಕ್ಕೆ ಈ ಒಂದು ತೊರವಿಹಕ್ಕಲು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಏನು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿದ್ರೂ ಸಹ ಇಲ್ಲಿ ಏನು ಈ ಪ್ರದೇಶ ರಾಜಕಾಲುವೆಗೆ ಹತ್ಕೊಂಡೇ ಇದೆ. ಹಾಗಾಗಿ ಈ ಒಂದು ರಾಜಕಾಲುವೆ ಯಾವಾಗ ಉಕ್ಕಿ ಹರಿಯಿತೋ ಆ ಸಂದರ್ಭಗಳಲ್ಲಿ ಈ ತೊರವಿಹಕ್ಕಲಿನ ಜನ ಬಿಕ್ಕಿ ಆಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಏನು ಆ ಒಂದು ರಾಜಕಾಲುವೆಗೆ ಹೊಂದಿಕೊಂಡೇ ಇರುವಂತಹ ಈ ಪ್ರದೇಶಕ್ಕೆ ಏನು ಇಲ್ಲಿ ತಡೆಗೋಡೆಯೇ ದೊಡ್ಡ ಒಂದು ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೇನು ರಾಜಕಾಲುವೆಗಿದ್ದಂತಹ ತಡೆಗೋಡೆ ಬಿದ್ದು ಹೋಗಿ ಹಲವಾರು ವರ್ಷಗಳಾಗಿದೆ. ಆದರೆ ಅದನ್ನು ಮತ್ತೆ ಆ ಒಂದು ತಡೆಗೋಡೆ ಕಟ್ಟಲಿಕ್ಕೆ ಯಾರೂ ಸಹ ಮುಂದಾಗಿಲ್ಲ. ಮಹಾನಗರ ಪಾಲಿಕೆ ಇರ್ಬೋದು. ಮತ್ತು ಇಲ್ಲಿನ ವಿಚಿತ್ರ ಅಂದರೆ ಇದು ಸೆಂಟ್ರಲ್ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಹಿಂದೆ ಏನು ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಸಹ ಇದೇ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಅಂದರೆ ರಾಜ್ಯಕ್ಕೆ CM ಕೊಟ್ಟಂತಹ ಕ್ಷೇತ್ರದ ಒಂದು ವಾರ್ಡ್ ಸಹ ಇದಾಗಿದೆ. ಆ ರೀತಿ ಇರಬೇಕಾದ್ರೆ ಇಂತಹ ವಾರ್ಡ್ ಈಗ ಏನು ಮಹೇಶ್ ತೆಂಗಿನಕಾಯಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಆದರೆ ಇಲ್ಲಿ MLA ಇರ್ಬೋದು ಅಥವಾ ಏನು ಮಾಜಿ CMಗಳಿರ್ಬೋದು, ಅವರೆಲ್ಲ ಏನೆಲ್ಲ ಇದ್ದರೂ ಸಹ ಮತ್ತು ವಿಚಿತ್ರ ಅಂದರೆ ಇಲ್ಲಿ ಏನು ಮಹಾನಗರ ಪಾಲಿಕೆಯಲ್ಲಿ BJPನೇ ಆಡಳಿತದಲ್ಲಿದೆ. ಮತ್ತು ಇಲ್ಲಿ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ಕಾರ್ಪೊರೇಟರ್ ಏನಂದರೆ BJP ಸಪೋರ್ಟ್ ಮಾಡಿ ಅವರು BJPನಲ್ಲಿ ವಿಲೀನ ಆಗಿದ್ದಾರೆ. ಅಂದರೆ ಅವ್ರದ್ದೇ ಪಕ್ಷದ BJP ಪಕ್ಷದ ಒಬ್ಬರು ಮೆಂಬರ್ನ ವಾರ್ಡ್ನಲ್ಲಿ ಈ ಒಂದು ರೀತಿಯ ದುಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಒಂದು 100 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಆದರೆ ಈ 100 ಕುಟುಂಬಗಳಿಗೂ ಅಡ್ಡಾಡಲಿಕ್ಕೆ ಹೋಗಿ ಬರಲಿಕ್ಕೆ ದಾರಿನೇ ಇಲ್ಲ. ಇಲ್ಲೇನು ಎಲ್ಲೇ ಹೋದರೂ ಸಹ ಏನು ನಡ್ಕೊಂಡು ಹೋಗ್ಬೇಕು, ಜೊತೆಗೆ ಬೈಕ್ನಲ್ಲಿ ಹೋಗ್ಬೇಕಂದ್ರೂ ಸಹ ಇಲ್ಲಿ ಸರ್ಕಸ್ ಮಾಡುವಂಥ ಪರಿಸ್ಥಿತಿ. ಯಾಕಂದರೆ ಸ್ವಲ್ಪ ಯಾಮಾರಿದ್ರೂ ಸಾಕು ಸೀದಾ ಏನು ರಾಜಕಾಲುವೆ ಕೆಳಗಡೆ ಹೋಗುತ್ತೆ. ಅಲ್ಲಿ ಏನೂ ಸಹ ತಡೆಗೋಡೆ ಅಥವಾ ಏನೂ ಒಂದು ತಡಿಲಿಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಲಾಗಿ ಏನೂ ಇಲ್ಲದೆ ಇರೋದರಿಂದಾಗಿ ಇಲ್ಲಿ ಹೋಗೋದೇ ಕಷ್ಟ. ಮತ್ತು ಇನ್ನು ಇಲ್ಲಿ ಮಕ್ಕಳು ಮತ್ತು ವಯೋವೃದ್ಧರು ಇಲ್ಲಿ ನಡ್ಕೊಂಡು ಹೋಗೋದು ಸಹ ಕಷ್ಟ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೂ ಸೀದಾ ರಾಜಕಾಲುವೆ ಗಟರ್ ನೀರಿನಲ್ಲಿ ಹೋಗಿ ಬೀಳ್ತಾರೆ. ಮತ್ತು ಬಹಳಷ್ಟು ಜನ ಇಲ್ಲಿ ಕೈಕಾಲು ಮುರ್ಕೊಂಡಿದ್ದಂಥ ಉದಾಹರಣೆಗಳಿದ್ದಾವೆ. ಏನು ರಾತ್ರಿ ಹೊತ್ತಿನಲ್ಲಿ ನಡ್ಕೊಂಡು ಬರೋವಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಆಯತಪ್ಪಿ ಬಿದ್ದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಪಾಲಾದಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಮತ್ತು ಇನ್ನೊಂದು ವಿಚಿತ್ರ ಅಂದರೆ ಇಲ್ಲಿ ಏನು ಅಲ್ಲಿ ಹಂದಿಗಳು ಏನು ರಾಜಕಾಲುವಿನಲ್ಲಿ ಅಡ್ಡಾಡುವಂಥ ಹಂದಿಗಳು ನೇರವಾಗಿ ಈ ಒಂದು ತೊರವಿಹಕ್ಕಲು ಪ್ರದೇಶಕ್ಕೆ ಬರುತ್ತೆ, ಮನೆಗಳಿಗೆ ನುಗ್ಗುತ್ತೆ, ಅಲ್ಲಿ ಮನೆಗಳ ಅಲ್ಲಿ ನಿವಾಸಿಗಳಿಗೆ ತೊಂದರೆ ಕೊಡುತ್ತೆ. ಮತ್ತು ಏನು ಹುಳ ಉಪ್ಪಡಿ, ಹಾವು, ಚೇಳು ಮತ್ತು ಏನು ಬೇರೆ ಬೇರೆ ವಿಷ ಜಂತುಗಳು ಸಹ ಇಲ್ಲಿ ಮನೆಗಳಿಗೆ ಹೋಗ್ತವೆ. ಸಾಕಷ್ಟು ಒಂದು ರೀತಿಯಲ್ಲಿ ಉಪಟಳ ಕೊಡ್ತವೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಇಲ್ಲಿ ಸೊಳ್ಳೆಗಳ ಕಾಟ. ಇಲ್ಲೇನು ರಾಜಕಾಲುವೆನೇ ಪಕ್ಕದಲ್ಲಿರೋದ್ರಿಂದಾಗಿ ಸೊಳ್ಳೆ ಮತ್ತು ದುರ್ವಾಸನೆಯ ದೊಡ್ಡ ಕಾಟ ಇದೆ. ಸ್ವಲ್ಪ ಬಾಗಿಲು ಏನಾದರೂ ಈಗ ಬೇಸಿಗೆ ಇದೆ, ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ಗಾಳಿ ಬರಲ್ಲ ಅಂತೇಳಿ ಸ್ವಲ್ಪ ಬಾಗಿಲು ತೆಗೆದ್ರೂ ಸಾಕು ದುರ್ವಾಸನೆ ಒಳಗೆ ಬರುತ್ತೆ ಮತ್ತು ಸೊಳ್ಳೆಗಳು ಒಳಗೆ ಹೋಗ್ತವೆ. ಮತ್ತು ಏನು ರೋಗ ರುಜಿನಗಳು ಹರಡುವ ತಾಣ ಅನ್ನೋ ರೀತಿಯಲ್ಲಿ ಈ ಒಂದು ಪ್ರದೇಶ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ನಿತ್ಯ ನರಕ ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ. ಏನು ನಾವು ನಗರದಲ್ಲಿದ್ದೀವೋ ಅಥವಾ ಯಾವ್ದಾರು ಒಂದು ಎಲ್ಲಾದರೂ ಒಂದು ಬೇರೆ ಎಲ್ಲೋ ಒಂದು ಕಡೆ ಸ್ಲಮ್ ಅಥವಾ ಯಾವುದೋ ಒಂದು ಇದರಲ್ಲಿದ್ದೀವ ಅನ್ನೋ ಒಂದು ಪ್ರಶ್ನೆ ಅಲ್ಲಿದ್ದಾಗ. ಯಾಕಂದರೆ
ಒಂದು ರೀತಿಯಲ್ಲಿ ಎರಡನೇ ದರ್ಜೆಯ ನಾಗರಿಕರು ಬದುಕುವಂತಹ ಯಾವ ರೀತಿ ಬದುಕ್ತಾರೋ ಆ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿದೆ ಅನ್ನೋ ಒಂದು ಆರೋಪ ಸ್ಥಳೀಯರದ್ದಾಗಿದೆ. ಸರ್ ನಮ್ದು ಈಗ 3 ವರ್ಷ ಆತ್ರಿ ಈ ಓಣಿಗೆ ಗಟ್ರ ಮಾಡಿಲ್ರಿ ಸರ್. ಎಲ್ಲ ಮಳೆ ಬಂದ್ರೆ ಎಲ್ಲ ನೀರು ಮನೆ ಮುಂದೆ ಬರ್ತಾವ್ರಿ ಸರ್. ಮನೆ ಬಿದ್ದೈತ್ರಿ ಸರ್. ಅದು ಗಟ್ರೂ ಬಿಡಿಸ್ಯಾರಿ ಸರ್, ಮನೇನು ಬಿಡಿಸ್ಯಾರ. ಇದು ಕಟ್ತೀವಂತ ಈಗ 4ನೇ ವರ್ಷ ಆತ್ರಿ ಸರ್. ಅಡ್ಡಾಡ್ದು ಭಾಳ ಜಡ ಐತ್ರಿ. ಮನೆ ಕಾಲ್ಜಾರಿ ಬಿದ್ದಾರಿ, ನಮ್ಮ ಮಗ ಬಿದ್ದಾನ್ರಿ, ನಾವು ಬಿದ್ದೀವ್ರಿ ಸರ್. ಅಡ್ಡಾಡಕ್ಕೆ ರೋಡ್ ಇಲ್ರಿ ಸರ್. ಇಲ್ಲಿ ಭಾಳ ತೊಂದರೆ ಆಗೈತಿ. ತೋರಕಲ್ದಾಗ ಮಾಡ್ತೀವಿ ಅಂತಾರೆ ಸರ್, ಯಾರು ಮಾಡವಲ್ರಿ ಸರ್. ನಮ್ಮ ಮನೇನು ಬಿದ್ದೈತ್ರಿ ಸರ್. ಹಂದಿ ಎಲ್ಲವರೆಗೂ ಹಾವು ದೊಡ್ಡ ಹಾವು ಬರಾಕತ್ತಾವ್ರಿ ಸರ್. ಭಾಳ ತೊಂದರೆ ಆಗೈತ್ರಿ ಸರ್. ಇಲ್ಲೇ ಭಾಳ ಸಂಧಿ ಆಗಿಬಿಟ್ಟೈತ್ರಿ ಸರ್. ಏನಾರ ಮಾಡಿದ್ರೆ ಏನು ನೋಡ್ರಿ ಸರ್, ಕಾಲು ಮುರ್ಕೊಂಡು ಬಿದ್ದೀವ್ರಿ ನಾವು. ಅಡ್ಡಾಡಕ್ಕೆ ಆಗೋದಿಲ್ಲ ರೀ ನಮ್ಗೆ ನೋಡೋರು ಯಾರಿಲ್ರಿ ಸರ್. ನಾವು ಹೇಳಿದ್ವಿ, ಅವ್ರು ಹೇಳೋರ್ಗೂ ಹೇಳಿದ್ವಿ, ಕೊಟೇಶನ್ ಇನ್ನೂ ಆಗಿಲ್ಲ, ರೆಡಿ ಆಗಿಲ್ಲ, ಅದು ಮುಂದೆ ಬಂದ ಮೇಲೆ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ಯಾರಿ. ನೋಡ್ಬೇಕ್ರಿ ಈಗ 2-3 ಜನರು ಬಿದ್ದಾರ್ರಿ. ಇಲ್ಲಿ ಬಿದ್ದು ಎದ್ದು ಬಂದು ಅವಾಗನಿಗೂ ಹೋಗ್ಯಾರ. ಮುಂದೆ ಏನಾಗ್ತೈತಿ ಅದು ಮಾಧ್ಯಮಗಳಿಗೆ ಬಿಟ್ಟಿತ್ತು ಸರ್. ಹಾವು ಬಂದವು ಸರ್, ಲೆಕ್ಕಿಲ್ಲಂಗೆ ಹಾವು ಒಂದು 5-6 ಹಾವು ಬಂದವ್ರಿ. ಹಿಂದಾಡಿ ಹೆಗ್ಗಣರ ಮಾಮೂಲಿ ನೊಣ ಮುಗ್ದಾಗ ಮುಗ್ತವ್ರಿ. ಹೆಗ್ಗಣ ಇಲ್ಲಿ ಭಾಳ ಸಮಸ್ಯೆ ಐತೆ ಸರ್. ಇಲ್ಲಿ ಗಟ್ರೆಲ್ಲ ಕಿತ್ಕೊಂಡು ಹೋಗೈತ್ರಿ ಮಳೆ ಬಂದ. ಆಮೇಲೆ ಇಲ್ಲೇ ಹಂದಿ ಎಲ್ಲ ಒಡ್ಡಾಡಿ ಮನೆ ಒಳಗೆ ಬರ್ತಾವೆ, ಹಂದಿ ಎಲ್ಲ ಓಡಿ. ಆಮೇಲೆ ಸಣ್ಣ ಮಕ್ಕಳು ಅಡ್ಡಾಡೋದು ತ್ರಾಸ ಆಗೈತಿ. ರಾತ್ರಿ ಕರೆಂಟ್ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಯಾವ ನಮೂನಿ ಆಗೈತಿ. ಅಲ್ಲಿ ಹಾದಾಡಕ್ಕೆ ಜಾಗ ಇಲ್ಲ. ಕೆಲವೊಂದು ಸಲ ಬಿದ್ದಾರು ಇಲ್ಲ ಎಲ್ಲರೂ. ಕೆಲವೊಂದು ಮಕ್ಕಳು ಆತು, ದೊಡ್ಡವ್ರು ಆತು, ಅದು ಗಟ್ರೊಳಗೆ ಬಿದ್ದಾರ. ಇಲ್ಲಿ ಭಾಳ ತ್ರಾಸ ಐತ್ರಿ ಸರ್. ಹಂದಿ ಅಂತೂ ನೋಡ್ರಿಲ್ಲ, ಹತ್ತಾಕಂತೂ ಜಾಗ ಸಲೀಸಾಗೈತಿ. ಮೇಲೆ ಬರ್ತಾವೆ. ಮಕ್ಳಂತರೂ ಹೋಗೋದು ಹಾದಾಡೋದು ಕಷ್ಟ ಆಗೈತಿ. ಹಂದಿ ಹಿಡ್ದ ಬಿಡ್ತಾವೆ. ಅವಕ್ಕೆಲ್ಲ ಮಕ್ಳು ಹೆದರಾಕತ್ತಾರೆ. ಹೆಣ್ಮಕ್ಳು ಏನಾರ ಮತ್ತು ಇಲ್ಲಿ ಏನ್ರಿ ಕಸ್ತಾವ ಅಂತೂ ಮತ್ತು ಹಿಡ್ಯಾಕೆ ಬಂದ್ಕೊಳ್ಳಿ ಓಡಬೇಕಲ್ರಿ ಸರ್, ಬೆನ್ನು ಹತ್ತಿದ್ರೆ. ಆಮೇಲೆ ಹೆಣ್ಮಕ್ಳಿಗೂ ಇಲ್ಲಿ ಪ್ರೆಗ್ನೆಂಟ್ ಇದ್ದವ್ರು ಅವ್ರಿಗೆ ಅಡ್ಡಾಡಕ್ಕಂತೂ ಭಾಳ ತ್ರಾಸ ಐತ್ರಿ. ಆಮೇಲೆ ಇಲ್ಲೆಲ್ಲ ಹಾಸ್ಪಿಟಲ್ಗೆ ಏನಾರು ಆಮೇಲೆ ಯಾರು ತೀರ್ಕೊಂಡ್ರಂತೂ ಇಲ್ಲಿಂತ ಒಯ್ಯಾಕೂ ಭಾಳ ಕಷ್ಟ ಐತಿ ನೋಡ್ರಿ. ಹಿಂದಿನವ್ರಿಗೆ ಭಾಳ ಕಷ್ಟ ಆಗೈತ್ರಿ. ಸರ್ ನೂರಾರು ಮನೆ ಐತಿ ಸರ್. ಇಲ್ಲಿ 100 ಮ್ಯಾಗೆ ಇದೆ ಮನೆ. ಇದು 3 ವರ್ಷ ಆಯ್ತು ಸರ್ ಬಿದ್ದು. ಸೊ ವಯಸ್ಸಾಗೋರು, ಮುಖ್ಯವರು, ವಯಸ್ಸಾಗೋರು, ಅಜ್ಜಿಯರು, ಸಣ್ಣ ಮಕ್ಕಳು ಭಾಳ ಅದಾರ ಸರ್. ಇಲ್ಲಿ ಭಾಳ ಹೋಗೋಕೆ ಭಾಳ ತ್ರಾಸಿದೆ ಸರ್. 3 ವರ್ಷ ಮ್ಯಾಗ ಸರ್ ಇದು ಆಗಿ. ನಮ್ಮ ಕಾರ್ಪೊರೇಟ್ರವರು ಇನ್ನೂ ಮಟ್ಟ ಇವ್ರಿಗೆ ಆಶ್ವಾಸನೂ ಕೊಟ್ಟಾರೆ, ಮಾಡ್ತೀನಿ ಅಂತ. ಇನ್ನೂ ಮಟ್ಟ ಮಾಡಿಲ್ಲ. ನಿಮ್ಮ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ, ಇವ್ರಿಗೆ ಆದಷ್ಟು ಲಘು ಸ್ವಲ್ಪ ಮಾಡಿಸ್ಕೊಟ್ರೆ ಒಳ್ಳೇದಾಗ್ತದೆ ಸರ್. ಮತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ಮನವಿಗಳು ಕೊಟ್ಟಿದ್ದಾರೆ. ಆ ತಡೆಗೋಡೆ ನಿರ್ಮಾಣ ಮಾಡಿರಿ, ಒಂದಷ್ಟು ದಾರಿ ಮಾಡಿಕೊಡ್ರಿ ನಮ್ಗೆ ಅಡ್ಡಾಡ್ಲಿಕ್ಕೆ ಅನ್ನೋ ಒಂದು ಮನವಿನ ಪಾಲಿಕೆಯಿಂದ ಹಿಡಿದು ಜಿಲ್ಲಾಧಿಕಾರಿ ಹಿಡಿದು ಇನ್ನು ಶಾಸಕರು ಹಿಡಿದು ಎಲ್ಲರಿಗೂ ಸಹ ಮನವಿ ಕೊಟ್ಟರು ಸಹ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಏನು ಬರ್ತಾರೆ, ಸುಳ್ಳು ಭರವಸೆ ಕೊಡ್ತಾರೆ ಮತ್ತು ಇದೇ ರೀತಿಯ ಒಂದು ಪುನರಾವರ್ತನೆ ಆಗ್ತಾಯಿದೆ ಹೊರತಾಗಿ ನಮಗೆ ಸಮಸ್ಯೆಗಳು ಸಾಲ್ವ್ ಆಗ್ತಾಯಿಲ್ಲ ಅನ್ನೋ ಒಂದು ಆರೋಪ ಸ್ಥಳೀಯರದ್ದಾಗಿದೆ. ಹಾಗಾಗಿ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕೊಡಬೇಕು, ಒಂದು ತಡೆಗೋಡೆ ಏನಿದೆ ತಡೆಗೋಡೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಆಗ್ರಹ ಸ್ಥಳೀಯರದ್ದಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಹ ಸೂಕ್ತ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಮಸೂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.